ದೇವಿ ಆಯ್ತಾ ಊಟ? ಹ್ಞೂ ಅಮ್ಮ ಬನ್ನಿ ಆಯ್ತು ಕಣ. ಎಲ್ಲ ಹೂವಪ್ಪ ಎಲ್ಲೋದ್ರು? ವಾಲ್ ತಕ ಹೋದ್ರು. ಮಗ ಎಲ್ಗೋದ್ಲು? ಅವಳು ಓಟ್ಪತ್ತೀನಿ ಅನ್ಕ ಓದ್ಲು. ಅಯ್ಯೋ ಬಿಸ್ಲು ಯಾಕವ ಕಳಿಸ್ದೆ? ಅಯ್ಯೋ ಏನು ಹೇಳಿದ್ ಮತ್ತೆ ಕೇಳಲ್ಲ ಸುಮ್ಕಿರಿ. ಹೋಯ್ತೀನಿ ಅನ್ಕ ಓದ್ಲು ಕಣಮ್ಮ. ಬನ್ನಿ ಊಟ ಮಾಡಿವ್ರಿ. ಇರ್ಲಿ ಸುಮ್ಕಿರು. ಇನ್ನು ನಿನ್ ಗಂಡ ಬಂದಿತ್ತಾ? ಇಲ್ಲ ಬಂದೇ ಇಲ್ಲ. ಬೇಜಾರು ಮಾಡ್ಕೊಬೇಡವ ಸುಮ್ನಿರು ಆಯ್ತು. ಬತ್ತಾನ ಸುಮ್ಕಿರು ಬರ್ದಾನೆ ಎಲ್ಗೋದನು ಬತ್ತಾನಂತೆ ಆದ್ರೂ ಭಾಳ ದುರಂಕರಕ ಸುಮ್ಕಿರು. ಅದೇನಂಗೆ ಏನೋ ಪರವಾಗಿಲ್ಲ ನನ್ನ ಅಳಿ ಮಯ್ಯ ಅಂತ ಹೋಗಳ್ತಿದ್ರಲ್ಲ ಅಕ್ಕ ಹೋಗಳ್ಸ್ಕೊಳಕ್ಕೆ ಹೋದ್ರಷ್ಟ ಬೇಕು ಅವನಿಗೆ ಮಾಡೋ ಬಂಗವ ಅಲ್ಲ ಅವ್ರ ಅರ್ಥ ಮಾಡ್ಕೋಬೇಕು ತಾನೆ. ಎಲ್ಲೂ ಹೋಯ್ಕಿಲ್ಲ ಬರೋಕಿಲ್ಲ ಹೋದ್ರು ಓಲಿ ಅಂತವ. ಇಲ್ಲ ಬಿಡವ ಇನ್ನು ಅವೆಲ್ಲ ಆಸೆ ಇಟ್ಕೊಬಿಡ ನಮ್ಮ ಕಡೆ. ಸುಮ್ನೀರು ಬತ್ತಾನಂತೆ ಬಂದಾಗ ಹೋಗಿವಂತೆ. ಅಯ್ಯೋ ಎಷ್ಟು ದಿವಸ ಅಂತ ಇರೋಕ್ಕದು ಆಲೆ ಅಕ್ಕಪಕ್ಕದಲ್ಲಿ ಸುಮ್ಮನೆ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಾರೆ ಕಣಮ್ಮ. ನನಗೆ ಒಂಥರ ಬೇಜಾರಾಯ್ತದೆ. ಅದಕ್ಕೆ ಮಾತಾಡೋರು ಯಾವಳು ಮಾತಾಡ್ತಿದ್ದಳು ಸರಿಯಾಗಿ ಇಳಿಸಿ ಮರುವಾದಿಯ ಒಂಥರ ನೋಡೋಕೆ ಒಂಥರ ನೋಡ್ತಾರೆ. ನನಗೆ ಬೇಜಾರಾಯ್ತದೆ. ಯಾವಾಗ ಬಂದ್ರು 2 ದಿವಸ 3 ದಿವಸ ಇದ್ಬಿಟ್ಟು ಹೋಯ್ತಿನಲ್ಲ ಈಗ ಒಂಥರ ಬೇಜಾರಾಯ್ತದೆ. ಅಯ್ಯೋ ಇದ್ರ ನಿಮ್ಮ ಮನೆ ಇಟ್ಕೊಂಡು ನೀನಿದೆಯಾ ಸುಮ್ ಕುತ್ಕೋ. ಏನು ಕಂಡರ ಮನೆಗೆ ಹೋಗಿದ್ಯಾ ಅವ್ರ ಮನೆಗಳಿಗೆ ಹೋಗಿದ್ದೆ ಹೇಳು? ಯಾಕೆ ಬೇಜಾರು ಮಾಡ್ಕೊಂಡಿಯವ? ಸುಮ್ಮನಿರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ. ಅವನಿಗೂ ಮಾನ ಮರುವಾದಿ ಬೇಕು. ಏನೋ ಬಿಡು ನಾನು ಇರ್ತಿ ಎಲ್ಲೂ ಹೋಯ್ಕಿಲ್ಲ ಬರೋಕಿಲ್ಲ ಹೋಗಳೆ ನಕ್ಕಿಸಿ ದುಡ್ಡು ಬರಲಿ ಅನ್ನೋದನ್ನ ನೆಮ್ಮದಿ ಬೇಕ್ತಾನೆ. ಅಯ್ಯೋ ಯಾವಾಗ ಬಂದರು ಹಿಂಗೆ ಅದಕ್ಕೆ ನಾನು ಊರಿಗೆ ಬರೋದು ಬಿಡ್ಬಿಟ್ಟಿನಿ. ಯಾವಾಗ ಬಂದರು ಅದು ಇದು ಅಂದ್ಕೊಂಡು ನಾವೇ ತಕೊಂಡು ಜಗಳ ಮಾಡೋದು. ಇಲ್ಲಿ ಬಂದರೆ ನೆಮ್ಮದಿ ಕೊಡೋಕ್ಕಿಲ್ಲ. ಏನೋ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋರಿಗೆ ಏನಾರು ಹೇಳ್ಬೋದು. ಇಂಥವ್ರಿಗೆ ಏನು ಹೇಳೋದಮ್ಮ? ನಮ್ಮ ಅವನು ನೋಡಿದ್ರೆ ಹೋಗ್ಬೇಡ ಸುಮ್ಕಿರು ಅವ್ನು ಬಂದು ಕರ್ಕೊಂಡು ಹೋಗಂಟ ಅಂತದೆ. ಅವನಂತೂ ಬೇಕಾದ್ರೆ 10 ವರ್ಷ ಇದ್ರು ಬಂದು ಕರ್ಕೊಂಡು ಹೋಗ್ತಿಲ್ಲ ಕಣಮ್ಮ. ಅವನು ಅಂತ ಕ್ವಾಚ ಅಲಕನ ಮಗ. ಈಗ ಏನು ಮಾಡಬೇಕು ಅಂತ ನಮ್ಮ ಅವ್ನಿಗೂ ನಮ್ಮ ಅಪ್ಪನಿಗೂ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನಮ್ಮ ಅಪ್ಪ ಬಾ ಹೋಗೋದ ತಗೆ ಇನ್ನೇನು ಮಾಡೋಕ್ಕಾದದು? ಎಷ್ಟು ದಿವಸ ಅಂತ ಇಲ್ಲಿ ಕುತ್ಕೊಳಕ್ಕಾದದು? ಪಾಪ ಅವರೇ ಕಾಸಿಲ್ದಾನೆ ಪರ್ದಾಡ್ತಾರೆ. ಅದ್ರ ಮಧ್ಯದಲ್ಲಿ ನಾನು ನನ್ನ ಮಗಳು ಇಬ್ಬರು ಇಲ್ಲೇ ಕುತ್ಕೊಂಡ್ರು ಚಂದವಮ್ಮ. ಹೆಂಗೋ ಆಯ್ತು ಸುಮ್ಕಿರು. ಮನೇಲಿ ಇರೋದು ಉಣ್ಕೊಂಡು ಕಾಲ ಕಳಿಯವ ಪಾಪ. ಇನ್ನೇನು ಮಾಡೋರು ಮಗ? ಇನ್ನೇನು ಮಾಡೋರು ಅವ್ರವೇ ಪಾಪ. ನಿಮ್ಮ ಅವ್ವ ಕೆಲಸದಾಗ ಹೋಯ್ತದೆ ಇಲ್ದಾರೆ ಇಲ್ಲ. ನಿಮ್ಮ ಅಪ್ಪನಿಗಂತೂ ಯಾವ ಕೆಲಸವೂ ಆಯ್ಕಿಲ್ಲ. ಆ ಕುರ್ಗೋಳು ಮಡಿಕೊಂಡು ಹೆಂಗೋ ನಾ ಕುರ್ಗೋಳನ್ನ ಹೆಂಗೋ ಮೇಯ್ಸ್ಕೊಂಡು ಪಾಯಿಸ್ಕೊಂಡು ಬಂಗ ಹತ್ತವ್ರೆ. ಸುಮ್ಮನೆ ಇನ್ನೇನು ಮಾಡಿಯವ? ಇನ್ನೇನು ಮಾಡಿಗೆ ಇರೋದು ಆಂಬ್ಲಿಯೋ ಗಂಜಿಯೋ ಕುಡ್ಕೊಂಡು ಕಾಲ ಕಳಿ. ಹೋದ್ರೆ ಮೇಲ್ ಬಿದ್ದು ಬಂದ್ಲು ಅಂತವ ಇನ್ನೂ ಜಾಸ್ತಿ ಅಗ್ರ ಆಯ್ತದೆ. 4 ದಿವಸ ಕಾಲ ಕಳಿ ನೀನು ಏನೂ ಹಾಕಿಲ್ಲ. ಹೋದ್ರೆ ನೀನು ನೋಡು ತಿನ್ನಕ್ಕೆ ಗತಿರ್ತೀವಿ ಹಾಕಿ ತಂದುಬಿಟ್ರು ಅಂತಾನೆ ಅನ್ನೋದು ನಿಮ್ಮ ಅಪ್ಪಳಂಗೆ. ನೀನು 4 ದಿವಸ ಇದ್ದು ಬಿಗಿಯಾಗಿದ್ದರೆ ಅವರೇ ಬುದ್ಧಿ ಕಲಿತಾರೆ ಕಣ್ಮಗ. ಸುಮ್ಮನೆ ನೀನು ತಲೆಗೆಡ್ಸ್ಕೊಬೇಡ. ನೀನು ಬತ್ತಾನ ಸುಮ್ಕಿರ ಅವನೇ 10 ವರ್ಷ ಟೈಮ್ ಕೊಡ್ತೀನಿ ಕಣಮ್ಮ ಬರೋಕಿಲ್ಲ. ಯಾಕೆ ಗೊತ್ತಾ ಅವ್ನಿಗೆ ಇಷ್ಟು ದಿವಸ ಆದಮೇಲೆ ನಾನು ಬುಧವಾರ ಬರ್ದಾರೆ ಗುರುವಾರ ಬರಲೇಬೇಕು ಅಂತ ಅಂದಿದ್ದ. ಈಗ ಹೋಗಿ ನೀವಲ್ಲ ನಾನು ಅದೆಷ್ಟು ಕಾಪತ್ಕೊಂಡಿದ್ದಾನು. ಅದಲ್ಲ ನನ್ನ ಮಾವರ ಮನೆಗೆ ಹಬ್ಬಕ್ಕೆ ಹೋಗಿರೋ ವಿಷಯಕ್ಕೆಲ್ಲ ಕಾಪತ್ಕೊಂಡಿರ್ತಾನೆ. ಈಗಲಾರು ಹೋಗಿ ಹಂಗೆ ಒಂಚೂರ ಬೋದ್ರು ಬೈಕತ್ತಾನೆ 4 ಮಾತಾ ಬೈಸ್ಕೊಂಡು ಸುಮ್ಮನೆ ಆಗ್ಬಿಟ್ರೆ ಸರಿ ಆಯ್ತದೆ. ನನಗೆ ಇಲ್ಲಿ ಅವನು ಅಪ್ಪನವೇ ಪರ್ದಾಡ್ತಾರೆ ನೋಡೋಕ್ಕಾಯ್ಕಿಲ್ಲ ಬೇಜಾರಾಯ್ತದೆ. ಸಿಕ್ಕ ಸುಮ್ಮನಿರು ಮಗ. 4 ದಿವಸ ಕಾಲ ಕಳಿ ನೀನು. ನಿನಗೆ ಗೊತ್ತಾಗಕ್ಕಿಲ್ಲ ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ಸುಮ್ಮನಿರು ಹೋಗಿವಂತೆ ನಿನ್ನ ಮನೆಗೆ ನೀನು ಹೋಗೋಕ್ಕೇನು ನೆಮ್ಮದಿಗಿರು. ಯಾವಾಗ ಬಂದಿರ್ತಾನೆ ನಂಗೆ ನೆಮ್ಮದಿ ಕೊಟ್ಟಾರಮ್ಮ? ಯಾವತ್ತೂ ನೆಮ್ಮದಿ ಅನ್ನೋದೇ ಇಲ್ಲ ನಮಗೆ. ಏನು ಮಾಡೀವಿ ಎಲ್ಲ ನಮ್ಮ ಮನೆ ಬರ ಬರ್ಸ್ಕೊ ಬಂದಿರೋದು ಯಾರು ಕೊಡಂಗಿದ್ದದು ದೇವರು ಅದು ಯಾತ್ರಲ್ಲಿ ಬರ್ದಿದ್ದ ನಮ್ಮ ಮನೆ ಬರಗಳ. ಸುಮ್ಮನೆ ಮಗ ಆಯಿತು ಬೇಜಾರು ಮಾಡ್ಕೊಬೇಡ. ನೀನು ಕಂಡರ ಮನೇಲಿ ಇಲ್ಲ ನಿಮ್ಮ ಮನೇಲಿ ಇದ್ದಿ ಏನೋ ಅಣ್ಣ ಅದಕ್ಕೆ ಇದ್ದಾರೆ ನಮ್ಮ ಅದಕ್ಕೆ ಒಳಕನೋ ಏನೋ ಒಂದೊಳೆರೋನಕ್ಕೆ ಇರೋಳು ನೀನು ಹಬ್ಳು ಯಾಕೆ ತಲೆ ಗೆಲ್ಸ್ಕೊಂಡು ನೀನು ಧೈರ್ಯ ತಂದ್ಕೊಂಡಿರ್ಬೇಕು. ನೀನು ಆಡ್ತವೆ ಅನ್ಕೊಂಡು ಆಡ್ಕೊಂಡು ಕುತ್ಕೊಳಕ್ಕದವ ನೀನು. ಸುಮ್ಮನಿರು. ಅವ್ರಿನ್ನ ಸಾದ್ರ ನೋಡ್ಕೊಂಡ್ರೆ ಮಗ ಇನ್ನೂ ಜಾಸ್ತಿನೇ ಆಡ್ತಾರಪ್ಪ. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ಭಾಳ ಬೇಜಾರಾಯ್ತದೆ ಕಣಮ್ಮ ನನಗಂತೂ. ಆಯ್ತು ಸುಮ್ಮನಿರು. ನೋಡು ನೀನು ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ರೆ ಹೆಂಗೋ ಅಮ್ಮನಿಗೂ ಕೈ ಕಾಲೇ ಆಡಕ್ಕಿಲ್ಲ. ಸುಮ್ಮನಿರು ಮಗ ಧೈರ್ಯ ತನ್ಕೋ. ದೇವಿ ಏನು ಮಾಡ್ತಿದ್ಲು? ಮನೆ ತವಿದ್ಲು. ಭಾಳ ಸಪ್ಕಾಬಿಟ್ಲು ಅಲ್ವಾ? ಏನು ಮಾಡೋಣಪ್ಪ ಏನು ಮಾಡಣೆ? ಮಗ ಬೈಲಿ ತಗೆ ತಾತ ಇಲ್ಲ ಆತ ಹತ್ತೀನಿ. ಹುಷಾರಾಗಡವ. ತರಿ ಆಯ್ತು. ಊಟ ಉಣ್ಲಾ? ಅಯ್ಯೋ ಏನು ಊಟ ಉಂಡಳಪ್ಪ ನನ್ನ ಮಗಳು ನೆಮ್ಮದಿ ಇದ್ದಿರ್ತಾರೆ ಉಂಡಳು. ಅಯ್ಯೋ ಹೋಗಪ್ಪ ತಗ ನಮಗೆ ಆಯ್ಕಿಲ್ಲ ಕರ. ಒಂದಿಷ್ಟಪ್ಪ ಇಟ್ಟಿಸ್ಕೊಂಡು ಈಗ ಕೊಟ್ಟೆ ನಾನೇ ಉಪ್ಪು ಹೆಸರಲ್ಲಿ ಈಗ ಕೊಟ್ಟನ 2 ತುಂಡುಬಿಟ್ಟು ಕೈ ತೊಳ್ಕೊಂಡ್ಲು. ಆಗ್ಲೇ ಕೈ ತೊಳ್ಕೊಂಡ್ಲು ಕಣ ನನ್ನ ಮಗಳು. ಕೋಳಿಗೆ ಮುರಿದಾಕ್ಬಿಟ್ಟು ಬಂದೆ. ಏನು ಹಣೆ ಬರ ತಂದಿದ್ದಾವೆ ಏನೋ ಕಾಣೆಕಂತ ಹೋಗು ನೆಮ್ಮದಿ ಅನ್ನೋದೇ ಇಲ್ಲ ಕಣತ್ತಾಗ ನಮಗೆ. ಅಲ್ಲ ಈ ಮುರುವ ಅರ್ಥ ಮಾಡ್ಕೊಳ್ಳಿವಲ್ಲ ಮರೆಯ. ನಾನು ಎತ್ತಿ ಎಲ್ಲೂ ಹೋಯ್ಕಿಲ್ಲ ಬರೋಕಿಲ್ಲ ಸುಮ್ಮನಿರತ್ತಾಗೆ ಓಲಿ ನೆಮ್ಮದಿಯಾಗಿರ್ಬಿಟ್ಟು ಬರಲಿ ಅನ್ನೋದಿಲ್ದಾನೆ. ಇವನು ಹಾಡಿ ಚೋಡಿ ಆಡ್ಕೊಂಡು ಹೆಣ್ಣು ಕೊಟ್ಟೆ ಹೋಗೋನಲ್ಲ ಇಷ್ಟೊತ್ತು ಕಾಲೇ ಊನ್ ಕೈಲಿ ಬೆಸ್ತಿರ್ತಾನೆ. ಹಿಂಗೆ ಹೋಗವಳೆ ಬಿಟ್ಟವಳೆ ಅಂತ. ಆ ಮುಂಡೆ ಒಸಿ ಕುಣ್ದಾಳ ಹೆಂಗೆ ಓದ್ಲು ಹೇಳ್ದಂಗೆ ಕೇಳ್ದಂಗೆ ಹೆಂಗೆ ಓದ್ಲು ಏನು ಎಂತ ಅಂದ್ಕೊಂಡು ಒಸಿ ಆಡಳ ಹಂಗೆ ಕಲ ಮಗ ಅಂದ್ಕೊಂಡು ಹತ್ತು ಸಿರ್ತಾಳೆ ಚೆಂದಾಗಿ ಅವನಿಗೆ. ಈ ನನ್ನ ಮಗನಿಗೆ ಮಾನ ಮರುವದಿ ಅನ್ನೋದೇನೂ ಇಲ್ಲ. ಆ ಮುಂಡೆ ಎಲ್ಲನೂ ಮಗನಿಗೆ ಆದಾಯ ಮಾಡ್ಕೊಂಡು ಕಿರಿ ಮಗನಿಗೆ ತಾನೆತ್ ಮಗನಿಗೆ ಆದಾಯ ಮಾಡ್ತಾ ಕುಂತವಳೆ. ಈ ಮುರುಗನಿಗೆ ಬಂದದ ಕೇಳು. ಹೇಳಕ್ಕೆ ಹೋದ್ರೆ ಕೇಳೋಣ ನಮ್ಮ ಊನ ಮೇಕೆ ಚಡಿ ಹೇಳ್ತೀಯ ನೀನು ಅಂತಾನೆ. ಅವಳು ಹೇಳಕ್ಕತ್ತಪ್ಪ ಅಲ್ಲ ನಮ್ಮದು ತಮ್ಮದು ಅನ್ನೋದು ಒಂದು ಚೂರಾರು ಇರಬೇಕು. ಅಯ್ಯೋ ಬಿಡು ನನ್ನ ಮಗನು ಎಲ್ಲೂ ಹೋಯ್ಕಿಲ್ಲ ಹೆಂಗೆ ಓಟ್ ಬರಲಿ ಅಂದ್ಬಿಟ್ಟು ಬರೋ ಗಂಟೆ ಇರೋನು. ಏನು ಅಲ್ಲಿ ಉಳ್ಕೊಳಕ್ಕೆ ಹೋಗಿದ್ವ ನಾವು? ಉಳ್ಕೊ ತಿನ್ಕೊಂಡು ವಾಪಸ್ ಬರೋಕ್ತಾನೆ ಬಂದ್ವಲ್ಲ ಬರೋ ಗಂಟೆ ಇದ್ದಿ. ಯಾಕೆ ಹೋಗಿದೆ ನೀನು? ಹಿಂಗೆ ಹೋಗಿದ್ದಲ್ಲ ಹೇಳ್ದಂಗೆ ಕೇಳ್ದಂಗೆ ಅಂತ ಒಂದು ಮಾತಂದು ನಾನು ಹೋಗಂಥದ್ದೇನಿತ್ತು ಮುನ್ಸ್ ಕಟ್ಕೊಂಡು ಹೋಗ್ಬೇಕಾಗಿತ್ತ ಈ ನನ್ನ ಮಗ ಇವನು ಲೋಪರ್ ನನ್ನ ಮಗ. ನನ್ನ ಮಗಳಿಗೆ ಯಾವಾಗ ಬಂದರೂ ನೆಮ್ಮದಿ ಕೊಡೋಕ್ಕಿಲ್ವಲ್ಲ ಇದು ತೊಡಗಲ್ ಬಾಯಿ ಮುನ್ನಕ ಬರೋ ಆಗಲೇ ಕಿತಾಪತಿ ಬುಂಡೆ ಮಗ. ಏನೇನಾರು ಉತ್ಪತ್ತಿ ಮಾಡ್ಕೊಂಡೆ ನನ್ನ ಮಗಳ. ಅವೇನು ಅದಕ್ಕೆ ತಾನೇ 2 ವರ್ಷದಿಂದ ಬರ್ದಾನೆ ಇದ್ದಿದ್ದು. ಕಾಣೆ ಕಣವ ಏನು ಮಾಡೋದೋ ಏನೋ
ಅಯ್ಯೋ ಕಾರಣೆ. ಅದೊಂದು 5,000 ಸಿಕ್ಕಾಕೊಂಡಿರೋದಕ್ಕೆ ವರದಕ್ಷಿಣೆ ದುಡ್ಡ ಕೊಟ್ಟಿಲ್ಲ ಅಂತಂಗೆ ಆಡ್ತಾರೆ. ನಡೀರಿ ಇನ್ನೇನು ಮಾಡೋಕ್ಕದು ಪಟೇಲಪ್ಪನ ಅತ್ತಾಗೆ ಹೋಗ್ಬಿಟ್ಟು 25,000 ಕೊಡ್ಬೇಕಲ್ಲ. ನಾವೇನು ಬಡ್ಡಿ ನಿನ್ಸ್ಕೊಂಡಿಲ್ವಲ್ಲ ಎಲ್ಲುವೆ. ಇನ್ನೊಂದು 5,000 ಮಾಡ್ಕೊಡಿ ಬುದ್ಧಿ ಹಿಂಗೆ ಆಗ್ಬಿಟ್ಟದೆ ಅಂದ್ಬಿಟ್ಟು ಕೇಳ್ಕೊಂಡು ಹೋಗ್ಬಿಟ್ಟು ದುಡ್ಡು ತಗೊಂಡೋಗ್ಯವ್ರೆ ಅದೇ ಮೇಲೆ ಬೀದಿ ಮೇಲೆ ಬಿಸಾಕ್ಬಿಟ್ಟು ಬಿಟ್ಬಿಟ್ಟು ಬರೋದು ನಡೀರಿ. ಇವಳು ಭಾಳ ಸಾಪ್ಕಾಗ್ಬಿಟ್ಟವಳೆ ಕಣ್ರಿ. ಅವಳು ಯತ್ನೆ ಮಾಡೋದು ಜಾಸ್ತಿ, ಮನ್ಸು ಬಿಚ್ಚಿ ಹೇಳೋಕ್ಕಿಲ್ಲ, ಯತ್ನೆ ಮಾಡ್ಕೊಂಡು ಕೊರಗ್ತದೆ. ಕೊರಗೋದು ಬೇಡ ಬಿಡೋದು ಬೇಡ. ಅದೊಂದು 5,000 ರೂಪಾಯಿ ಕೈಲಿ ದುಡ್ಡು ತಗೊಂಡು ಹೋದ್ರೆ ಎಲ್ಲ ಸರಿ ಆಯ್ತದೆ. ನಡಿ ಕೊಡ್ಬೇಕಲ್ಲ ಅವಯ್ಯ. ಬರೀಕ್ ಬಡ್ಡಿ ಕಟ್ಕೊಂಡು ಹೋಗ್ಬಿಟ್ರೆ ನಾನು ಅಸ್ಲಿಗೆ ಏನು ಮಾಡಾನೆ ಹಂಗೆ ಹಿಂಗೆ ಅಂತ ಅವತ್ತು ಹೋಟ್ಲ್ ಅಂಗಡಿ ತಾವು ಸಿಗ್ಬೋದ್ನ. ನನಗೆ ಒಂದು ಇಡೀ ನಾಚಿಕೆ ಆದಂಗೆ ಆಗ್ಬಿಡ್ತು. ನೋಡೋದ ನಡೀರಿ ನೋಡೋದ. ನಮ್ಮವೇ ಅವೆಲ್ಲ ಬೇಕಾ ಹೊಲಗಳ್ನೇ ನಾವು ದುಡ್ಡು ಕೊಡೋ ಗಂಟ ಬೇಕಾದ್ರೆ ಮಡಿಕಳಿ ನೀವೇ ಉತ್ಕಳಿ ಬುದ್ಧಿ ಅಂತ ಹೇಳ್ಬಿಡಕ್ಕಾಯ್ತು. ಇನ್ನೇನು ಮಾಡೋಕ್ಕದು ನನ್ನ ಮಗಳಿಗಿಂತ ಹೆಚ್ಚಾ ಇರೋ ಹಂಗೈಲಾಗ ಜಾಗನೂ ಅವನು ಕೊಟ್ಬಿಟ್ಟು ಆಮೇಲೆ ನಾವು ರಾಗಿ ಗೀಗಿ ಇಟ್ಟಗಾರನೇ ಯಾರವಾಗಿರ್ಬೇಡ್ಲೆ. ಆಮೇಲೆ ಯಾರನ್ನ ಭಿಕ್ಷೆ ಬಿಡಕ್ಕೋದಿಯೇ ಸುಮ್ಮನಿರು. ಯಾರಿಗೆ ಅಲ್ವಾ ಯಾಕಡುವ ಅವತ್ತು ಗ್ಯಾರಂತಿಲ್ವ ಬೊಗಳಾಗ? ಯಾಕೆ ಬೊಗಳ್ದ ನೀನು? ಕಪ್ಪ ಕೊಡ್ತೀನಿ, ಹತ್ತು ಕೊಡ್ತೀನಿ, ಇದು ಕೊಡ್ತೀನಿ ಅದೇ ಕಪ್ಪದೇನೋ ಮರ್ತ್ಕೊಂಡ್ಲು. 5,000 ಅಂತ ಇಟ್ಕೊಂಡು ಕೂತಾಳೆ. ಕಪ್ಪ ಕೊಟ್ರೇನು ಅವ್ನಿಗಾಯ್ತಿತ್ತು, ನನಗೇನೋ ಅನ್ನೋ ಲೆಕ್ಕದಲ್ಲಿ 5,000 ರೂಪಾಯಿ ದುಡ್ಡು ಕೊಟ್ಬಿಟ್ರೆ ಸುಮ್ಮನಾರು ಅದಳ. ಆಮೇಲೆ ನನ್ನ ಮಗಳು ನೆಮ್ಮದಿ ಕೊಟ್ಟಳು ನೋಡದ. ನಡಿ ಅವತ್ತು ಬೊಗಳ್ಬೇಕಾದ್ರೆ ಜ್ಞಾನ ಇತ್ತ ನಿನಗೆ? ಅವತ್ತು ಮಾತಾಡ್ಬೇಕಾದ್ರೆ ಜ್ಞಾನ ಇರ್ಬೇಕಾಗಿತ್ತಾನೆ. ಕಂಡಿದ್ನ ಅದರದ್ರ ಬಡ್ಡೆ ಆಯ್ತಾ ಯಾವ ಏಗ್ದಲ್ಲಿ ಬಂದು ನನ್ನ ಮನೆ ಒಳಕ್ಕೆ ಬರಬಾರ್ದೆ ಹುಟ್ಟು ದರದ್ರ ಬಂದ್ಬಿಟ್ಟು ನನ್ನ ಮನೆಗೆ ದರದ್ರ ಬಡ್ಡೆ ಆಯ್ತಾ ಬಲ್ಗಾಲ ಹಾಕ ಬಂದ್ಬಿಟ್ಟು ನಮ್ಮ ಮನೆನೇ ಹಾಳು ಮಾಡ್ಬಿಟ್ಟಕ್ಕ ನಡಿ. ಅವ್ನು ಬಂದ್ಗಳಿಗೆ ಗುಣ್ಕಲ್ನಾಗಿದ್ದವ್ ನಾನು ಬಿದ್ದು ನಡ ಮುಟ್ಕೊಂಡಂಗೆ ಆಯಿತು. ಮೂಲೆಯಲ್ಲಿ ಕುಂತಿನೆಲ್ಲ ಏನು ಮಾಡಾನೆ ಯಾತ್ರ ಕೊಡಾನೆ ಬಂಗ ತಕಾಯ್ತದೆ ಬಿಡೋತಕ್ಕೆ. ನೀನು ಹೇಳಂಗೆ ಕೇಳೇ ಬಿಡೋದತ್ತಾಗೆ ಪಟೇಲಪ್ಪನ ನೋಡ್ಕೊ ಬರೋಗಿ ಮನೆ ತವಿದಾರ ಪಟೇಲಪ್ಪರು ಅಂತ ಹೋಗ್ಬಿಟ್ಟು ಬರೋಕ್ಕಾಯ್ತದೆ. ಕೇಳ್ಕೊಂಡು ಹೆಂಗಾರು ಮಾಡ್ಕೊಡಿ ಬುದ್ಧಿ ನಿಮ್ಮ ಸಹಾಯ ಆಯ್ತದೆ ಅಂದ್ಬಿಟ್ಟು ಕೈಯೋ ಕಾಲ ಕಟ್ಬಿಟ್ಟತ್ತಾಗಿದೆ. ಇವಳು ಸಾಪು ಕೂತ್ಕೊತಾಳೆ ರೀ. ಅಯ್ಯೋ ಏನು ಮಾಡೋದು? ಹೆಂಗೆ ಗೊತ್ತಾಗೆ ಇದ್ದಿದ್ರೆ ಓಲಿ ಗಂಡನ ಬಾಯಲ್ಲಿ ಮುನ್ನಾಕ ಅಂದ್ಬಿಟ್ಟಿರೋರು ಅಂತಾರೆ. ಇವಳು ಇರೇಕಿಲ್ಲ, ಇವಳು ಕೊರ್ತಾ ಕೂತ್ಕೊತಾಳೆ. ನಂಗೆ ನೋಡೋಕ್ಕಾಗಿಲ್ಲ ಕಣಪ್ಪ ಇವಳು ಕೊರ್ಗಟ್ಟವ. ಅಯ್ಯೋ ಶಿವನೇ ಭಗವಂತ, ಯಾಕಾರು ಕರ್ಕೊಬಂದು ಯಾಕಾರು ಹಬ್ಬ ಕರ್ಕೊಂಡೋದ್ವು. ಹಂಗು ಬೇಡ ಬೇಡ ನನ್ನ ಮನ್ಸು ಹೇಳ್ತಾಯಿತ್ತು. ಏನು ಮಾಡಿ ಅಣ್ಣ ಅಷ್ಟು ಹಿಂಸೆ ಮಾಡಿದ್ನಲ್ಲ ಅಂದ್ಬಿಟ್ಟು ಹಂಗೆ ಕರ್ಕೊಂಡೋಗಿದ್ದು. ನನ್ನ ಮಗ ಏನು ಹೋಗಿದ ತಕ್ಕನಾಗ ಏನಾರು ತಿಂತ ಉಂತ. ಅಯ್ಯೋ ಆಗ್ಲಿಕ್ಕೆ ಸರಿ ಕೈ ಊರ್ನಿಲ್ಲ ಕರ್ಕೊಂಡು ಹೋಗ್ದವ್ರು ಆಗ ಜೊತೆಗೆ. ಅಲ್ಲ ಕಲೆ ಎತ್ತು ತಂದೆ ತಾಯಿ ಜೊತೆ ತಾನೇ ಏನು ಬೇರೆನೇ ಯಾವನ್ ಕುಟೋ ಕಳಿಸ್ಬಿಟ್ಟಿದ್ವ ನಾವು? ಏನೋ ಬಿಡೋರ ಮಗಳನ್ನ ಕರ್ಕೊ ಹೋಗಾರೆ. ಹಂಗಾರೆ ಎತ್ತೋರ್ಗೆ ಉಡ್ಸ್ತೋರ್ಗೆ ಅಧಿಕಾರವೇ ಇಲ್ವಾ? ಬರೀ ಅವನದೇ ಅಧಿಕಾರ ಆಗಿರೋದು. ತೆರೆದ್ರು ಬಿಡೇ ನನಗೆ ಮಾತಾಡೋ ಮಾತುಗಳು ಬೇಕಾದಂಗೆ ಬಂದ್ಬಿಡ್ತವೆ. ನಾವು ಎತ್ತಿಲ್ಲ ನಾವು ಉಡ್ಸ್ನಿಲ್ಲ ಅಂದ್ರೆ ನಿನಗೆಲ್ಲ ಯಾವತ್ತಿತ್ತು? ನನ್ನ ಮಗಳನ್ನ ನಮ್ಮ ಮಗಳು ನೀನು ಎಡ್ತಿ ಹಾಕಿಂತ ಮುಂಚೆಗೆ ನನ್ನ ಮಗಳು ಅಂತ ಹೇಳಕ್ಕೆ ನಂಗೇನು ಬರೋಕ್ಕಿಲ್ವಾ? ಯಾಕೆ ಸುಮ್ಮನೆ ಮಾತಾಡಬೇಕು? ಆ ಬಡ್ಡೆಗಳಿಗೆ ಬಾಯಿ ಕೊಡೋಕ್ಕದ್ದು ಅಂದ್ಬಿಟ್ಟು ಸುಮ್ಮನೆ ಆಗೇನಿ. ಅದು ಬೇರೆನು ಅದಕ್ಕೋಸಿ ನನ್ನ ಮಗಳು ಕಿರ್ಕೊಳಾಗ್ಲಿ. ನೀನು ಮಾತಾಡ್ಬಿಡೋದು ಅವನಿಗೆ ನರ್ಕ ಆಗೋದು ಬೇಡಪ್ಪ. ನೀನೇನು ಉಸಿರು ಬಿಡಬೇಡ. ಇಲ್ಲಿ ಗಂಟ ನೀನು ಮಾತಾಡಿ ನೀನು ಮಾಡಿರೋ ಸಾಕು, ಸುಮ್ಮನಿದ್ದು ಬಿಡು. ನಾನು ಏನು ಮಾಡಿದೆ ನಾನು? ನನ್ನ ಮಗಳು ನೆಮ್ಮದಿಗೆ ಸೇರ್ಕೊಳ್ಳಿ ಅಂತ ಅಲ್ವಾ ಮಾಡಿದ್ದು? ಅಯ್ಯೋ ನೀನು ಹೊಸಿ ನೆಮ್ಮದಿ ಕೊಟ್ಟಿದ್ದೀಯ ನನ್ನ ಮಗಳಿಗೆ ಬಿಡಪ್ಪ. ಒಟ್ಟು ನೋಡ್ಕೊಬರಾಗಲಿ ಪಟೇಲಪ್ಪರು ಇದ್ದಾರೆ ನೋಡ್ಕೊಬರಿಗೆ ತಗೆ ಹೋಗಿ ಕೈಯೋ ಕಾಲ ಕಟ್ಬಿಟ್ಟತ್ತಾಗೆ ಅವ್ರು ದುಡ್ಡು ತಗೊಂಡು ಕೊಟ್ಬಿಡೋಕ್ಕಾಯ್ತದೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.